ಇಂದು ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವ ವಿಷಯವೇನೆಂದರೆ ಜಿಲ್ಲಾ ಹಡಪ ಸಮಾಜ ಕಲಬುರಗಿ ವತಿಯಿಂದ ಮೊನ್ನೆ ನಡೆದಂಥ ಚೆಕ್ಪೋಸ್ಟ್ ಹತ್ತಿರ ಕಲಬುರಗಿಯ ಚೆಕ್ಪೋಸ್ಟ್ ಹತ್ತಿರ ರಾಮತೀರ್ಥ ಹತ್ತಿರ ಇರುವಂತಹ ಮಂದಾರ ಪುಷ್ಪ ಎಂಬ ಒಂದು ಸಭಾಂಗಣದಲ್ಲಿ ದೆಹಲಿಯ ಮೂಲದವನಾದಂತಹ ಸಲ್ಮಾನ್ ಎಂಬಾತನು ಬೊಕ್ಕ ತಲೆ ಇದ್ದವರಿಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ, ಕ್ರೀಮ್ ಇದೆ ಮತ್ತು ಗುಳಿಗೆಗಳಿವೆ ಅಂತ ಹೇಳಿ ಕರೆಸಿ ಒಂದು ಇವೆಂಟನ್ನು ರೆಡಿ ಮಾಡಿ 700-800 ಜನರಿಗೆ ಕಲಿಸಿ ಒಂದು ಇವೆಂಟನ್ನು ಮಾಡಿದರು ಮಂದಾರ ಪುಷ್ಪ ಒಂದು ಸಮಾಗಮದಲ್ಲಿ. ಅದಕ್ಕೋಸ್ಕರ ಆ ಒಂದು ಕ್ರೀಮನ್ನು ಆಯುರ್ವೇದಿಕ್ ಕ್ರೀಮ್ ಅಂತೇಳಿ ಜನರಿಗೆ ಆಮರ್ಶನ. ಅದರಿಂದ ಏನಾದರೂ ಸಮೀರ್ ಎಂಬತ್ತನ ಒಂದು ಚರ್ಮ ಸೋಂಕು ಆಗಿದೆ, ಸ್ಕಿನ್ ಡಿಸೀಸ್ ಆಗಿದೆ ಮತ್ತು ಅದಕ್ಕೋಸ್ಕರ ಅದು ಕೇಸ್ ಕೂಡ ದಾಖಲೆ ಆಗಿದೆ ಅಂತೆ. ಅದಕ್ಕೋಸ್ಕರ ಇಂತಹವರು ಅನ್ಯ ರಾಜ್ಯದವರು ಕಲಬುರಗಿಗೆ ಬಂದು ಕರ್ನಾಟಕಕ್ಕೆ ಬಂದು ಏನಾದರೂ ಒಂದು ಸುಳ್ಳು ಕಳಪೆ ಮಟ್ಟದ ಒಂದು ಆಯುರ್ವೇದಿಕ್ ಆಗಲಿ ಮತ್ತು ಯಾವುದೇ ಒಂದು ಕ್ರೀಮ್ ಆಗಲಿ ಕಾಸ್ಮೆಟಿಕ್ ಆಗಲಿ ನಮ್ಮ ಮುಗ್ಧ ಕಲಬುರಗಿ ಜನತೆ ಜೀವನದ ಜೊತೆ ಅಲ್ಲದೆ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಮತ್ತು ಹಣವನ್ನು ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಹೇಳಕ್ಕೆ ಬಂದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ UP ಮತ್ತು ಬಿಹಾರ್ ಮತ್ತು ದೆಹಲಿ ಮೂಲದವರು ಒಂದು 100ಕ್ಕಿಂತ ಹೆಚ್ಚು ಕಡ್ಡಿಂಗ್ ಅಂಗಡಿಗಳನ್ನು ಇಲ್ಲಿ ಕಲಬುರಗಿಯಲ್ಲಿ ಹಾಕಿದ್ದಾರೆ. ಯಾಕಪ್ಪ ಅಂತಂದರೆ ಅವರಿಗೆ ಮಹಾನಗರ ಪಾಲಿಕೆ ಪರ್ಮಿಷನ್ ಕೂಡ ತೆಗೆದುಕೊಂಡಿಲ್ಲ. ನಾವು ಬರಬರ ಒಂದು ಹಡಪ ಸಮಾಜ ಚೌರಿಕ ಸಮಾಜ ಯೂನಿಯನ್ ಪ್ರೆಸಿಡೆಂಟ್ ಆಗಿ 3ನೇ ಪೀರಿಯಡ್ ಆಗಿದ್ದೀನಿ. ನಮ್ಮಲ್ಲಿ ಕೂಡ ಯಾವುದೋ ಮಾಹಿತಿಯನ್ನು ತಗೊಳ್ಳಾರದೆ ಮತ್ತು ಜಿಲ್ಲಾಡಳಿತಕ್ಕೆ ಗೊತ್ತಿರಲಾಗದಂತೆ ಮತ್ತು ಪೊಲೀಸರಿಗೆ ಗೊತ್ತಿರಲಾರದಂತೆ ಯಾವುದೇ ರೀತಿಯ ಮಹಾನಗರ ಪಾಲಿಕೆ ಪರ್ಮಿಷನ್ ತಗೊಳ್ಳದಂತೆ ರಾಜಾರೋಷವಾಗಿ ಒಂದು 100ಕ್ಕಿಂತ ಹೆಚ್ಚು ಕಟ್ಟಿಂಗ್ ಅಂಗಡಿಯನ್ನು ಹಾಕಿದ್ದಾರೆ. ಮತ್ತು ಈ ಕಲಬುರಗಿ ಜನತೆಗೆ ಕಳಪೆ ಮಟ್ಟದ ಕಾಸ್ಮೆಟಿಕ್ ಯೂಸ್ ಮಾಡಿ, ಕಳಪೆ ಮಟ್ಟದ ಮತ್ತು ಕ್ರೀಮ್ಗಳು ಯೂಸ್ ಮಾಡಿ ಅವರ ಜೀವನದ ಜೊತೆ ಅವರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇನ್ನುಳಿದ ಇಲಾಖೆಯವರು ಕೂಡಲೇ ಈ ಒಂದು ಕಟಿಂಗ್ ಅಂಗಡಿ ಮೇಲೆ ದಾಳಿ ಮಾಡಿ ಅವ್ರು ಯಾಕಪ್ಪ ಅಂತ ನಮಗೆ ಮಾಹಿತಿ ಬಂದ ಪ್ರಕಾರ UP ಬಿಹಾರ್ ದೆಹಲಿಯ ಮೂಲದವರು ಅವರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂತ ಕೊಲೆಯ ದರೋಡೆ ಮತ್ತು ಸುಲಿಗೆ ಮಾಡಿ ಇಲ್ಲಿ ಪೊಲೀಸರ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಇಲ್ಲಿ ಬಂದು ಕಟಿಂಗ್ ದಂಧ ಮಾಡಿ ಕಟಿಂಗ್ ಒಂದು ವೃತ್ತಿ ಮಾಡಿ ಅದು ಕಳಪೆ ಮಟ್ಟದ ಕಾಸ್ಮೆಟಿಕ್ ಯೂಸ್ ಮಾಡಿ ನಮ್ಮ ಕಲಬುರಗಿಯ ಜನತೆಯ ಮುಗ್ಧ ಜನತೆಯ ಹಣವನ್ನು ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ